ದಾರಿಯಿಂದ ಹೋಗ್ಬೇಕಾಯ್ತಾ. ಆ ದಾರಿ ಎಷ್ಟು ಗಲೀಜಿದೆ ಅಂತಂದರೆ ದನ ಓಡಾಡಿ 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 ಎಷ್ಟು ಗಲೀಜಿದೆ ಅಂತ ತೋರಿಲ್ಲ. ಕಾಡಿಂದ ಹೋಗಬೇಕು, ಇಷ್ಟು ಗಲೀಜಾಗಿದೆ ದಾರಿ. ಅದನ್ನು ಮಳೆ ಬಿದ್ರಂತೂ ಉಂಟಲ್ಲ, ಗೆದ್ದೆ ನೆಟ್ಟಿ ಮಾಡ್ಬೋದು, ಹಂಗುಂಟು ದಾರಿ ಇದೆ ಪೂರ್ತಿ. ಸ್ವಲ್ಪ ಅರಳೋಗ್ಬಿಟ್ಟಿದೆ ನೋಡಿ, ಸಿಕ್ಕಾಪಟ್ಟೆ ಬಂದಿದೆ ಇಲ್ಲಿನೂ ಕೂಡ. ನನಗೆ ಆಶ್ಚರ್ಯ ಆಗ್ತಾ ಇದೆ, ನನ್ನ ಲೆಕ್ಕ ಇವತ್ತೇ ಸ್ವಲ್ಪ ಲೇಟಾಗಿ ಬಂದಿದ್ದಿದ್ರೆ ಸ್ವಲ್ಪ ಮಧ್ಯಾಹ್ನ ಮೇಲೆ ಅಂತಂದರೆ ಅಲ್ಲ. ನೋಡಿ ವೈಟ್ ಕಲರ್ ಅಣಬೆಗೆ ಇಲ್ಲಿ ಮುಸಿಡಿ ಮೇಲೆ ಇಲ್ಲಿ ಮೇಲ್ಗಡೆಗೆ ವೈಟ್ ಇರುತ್ತೆ ಫುಲ್ಲಾಗಿ, ಇದು ಬ್ಲ್ಯಾಕ್ ಇರುತ್ತೆ ನೋಡಿ. ಇದಕ್ಕೂ ಬಸ್ ಇವತ್ತು ಬೆಳಿಗ್ಗೆನೂ ಬಸ್ ಮೇಲೆ ಬಂದಿದ್ರಲ್ಲ, ನಿನ್ನೆ ನೈಟ್ ಹಟ್ಟಿದ್ರು, ಇವತ್ತು ಬೆಳಿಗ್ಗೆ ಬಂದು ಇಳಿದಿದ್ರಲ್ಲ. ಸೊ ಹಾಗಾಗಿ ಬೈಕ್ ಮೇಲೆ ಕೂತ್ಕೊಳ್ಳಿಕ್ಕೆ ಆಗುತ್ತೆ ಇಲ್ವಂತ ಅಂದ್ಕೊಂಡಿದ್ದೆ, ಯಾಕೆಂದರೆ ಗಂಟು ಬರುತ್ತಲ್ಲ ಕೈಗೆ ಬೆರಳಿಗೆ ಕಾಲಿಗೆಲ್ಲ, ಹಾಗಾಗಿ ಬೇಡ ಅಂತ ಅಂದ್ಕೊಂಡೆ. ಬಟ್ ಕೆಮ್ಮು ತುಂಬ ಜಾಸ್ತಿ ಆಗಿಬಿಟ್ಟಿದೆ, ಕಫ ಎಲ್ಲ ಗಂಟ್ಲಿಗೆ ಆಲ್ರೆಡಿ ಹಿಡ್ಕೊಂಡ್ಬಿಟ್ಟಿದೆ. ಸೊ ಹಾಗಾಗಿ ಹೋಗಿ ಬರುವ ಹಾಸ್ಪಿಟ್ಲಿಗೆ, ಇಲ್ಲಾಂತಂದರೆ ಮತ್ತೆ ತ್ರಾಸಾಗತ್ತೆ ಅಂತ ಹೇಳಿದ್ರು. ನೋಡು ತನಕ ಅಪ್ಪ ಓಕೆ ಆಗಿದೆ. ಇದರಲ್ಲೂ ಕೊಟ್ಟಿದ್ದಾರೆ ಅನ್ಸುತ್ತೆ, ಇದು ಡಾಕ್ಟ್ರು ಕೊಟ್ಟಿರೋದು ಅನ್ಸುತ್ತೆ. ಅಪ್ಪ ಎಷ್ಟೊಂದು ಟ್ಯಾಬ್ಲೆಟ್ಸು. ಇದು ಆಲ್ರೆಡಿ ಆವಾಗಲೂ ಕೂಡ ಕೊಟ್ಟಿದ್ರು. ಇದು ಒಂದು 15 ದಿನ ಮುಂಚೆ ಬೆಂಗಳೂರಿಗಿಂತ ಮುಂಚೆ ಹಾಸ್ಪಿಟ್ಲಿಗೆ ಹೋದ. ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಸೂಪರಾಗಿದ್ದೀರಾ ಅಂತ ಅಂದ್ಕೊತೀನಿ. ಬನ್ನಿ ಇವತ್ತೇ ಲಾಗ್ನ ಸ್ಟಾರ್ಟ್ ಮಾಡುವ. ಇವತ್ತೇ ಲಾಗ್ನ ದನಗಳಿಗೆ ಬೇಣಕ್ಕೆ ಬಡ್ದು ಹಾಕೋದ್ರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಇವತ್ತಿನ ಲಾಗ್ನಲ್ಲಿ ಏನಿರುತ್ತೆ ಅಂತೇಳಿ ನೋಡುವ, ಬನ್ನಿ ಲೆಟ್ಸ್ ಗೋ. ಇವತ್ತೇ ಬೆಂಗಳೂರಿಂದ ಅಪ್ಪ ಕೂಡ ಬಂದರು, ಸಿಕ್ಕಾಪಟ್ಟೆ ಹೆಲ್ತ್ ಇಶ್ಯೂಸ್ ಇದೆ. ಸೊ ಹಾಗಾಗಿ ಅಲ್ಲಿಂದ ಮನೆಗೆ ಬಂದಿದ್ದಾರೆ. ಹಾಸ್ಪಿಟ್ಲಿಗೆ ಹೋಗ್ತಾರೆ ಎಲ್ಲೋ ಗೊತ್ತಿಲ್ಲ, ಈಗ ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದಾರೆ. ಅಷ್ಟರೊಳಗೆ ನಾನು ದನಗಳಿಗೆಲ್ಲ ಬೆಣಕ್ಕೆ ಹಾಕಿ ಬರ್ತೀನಿ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಅಮ್ಮಗೂ ಕೂಡ ಸ್ವಲ್ಪ ಆರಾಮಿಲ್ಲ, ಸೊ ಹಾಗಾಗಿ ನಾನೇ ಹೋಗಿ ಬರ್ತೀನಿ ಅಂತ ಹೇಳಿದ್ದೀನಿ. ಮತ್ತು ಮಳೆನೂ ಕೂಡ ಜಾಸ್ತಿ ಆಗಿರೋದ್ರಿಂದ ಮತ್ತು ಅಮ್ಮಂಗೂ ಇಶ್ಯೂಸ್ ಜಾಸ್ತಿ ಆಗಿಬಿಟ್ರೆ ಕಷ್ಟ ಆಗತ್ತೆ ಅಂತ ಹೇಳಿ ಹೋಗಿ ಬಡ್ದು ಹಾಕಿ ಬರುವ. ಮತ್ತು ನಿನ್ನೇನು ಕೂಡ ಕಟ್ಟಾಕಿದ್ದೀವಿ, ಇವತ್ತು ಕೂಡ ಕಟ್ಟಾಕಿದ್ರೆ ಕಷ್ಟ ಆಗುತ್ತೆ ಅಂತ ಹೇಳಿ ಹೋಗ್ತಾ ಇದ್ದಾರೆಲ್ಲ. ಸೊ ಹಾಗೆ ಎಷ್ಟೊತ್ತಾಗುತ್ತಂತ ಕೂಡ ಗೊತ್ತಿಲ್ಲ. ಹೋಗೋ ದಾರಿ ಅಂತೂ ಉಂಟಲ್ಲ, ಸಿಕ್ಕಾಪಟ್ಟೆ ರಾಡಿ ಉಂಟು ಆಯಿತಾ. ರೋಡಿಂದ ಒಂದು ಸ್ವಲ್ಪ ಒಂದು 10 ಮಾರು ಇಲ್ಲ ಅಂತಂದ್ರೆ ಒಂದು ಅರ್ಧ ಕಿಲೋಮೀಟ್ರ್ ಅಲ್ಲ, ಒಂದು ಸ್ವಲ್ಪ 400 ಮೀಟರ್ಸ್ 300 ಮೀಟರ್ ಅಷ್ಟು ಒಂದು ಸ್ವಲ್ಪ ದಾರಿಯಿಂದ ಹೋಗ್ಬೇಕಾಯ್ತಾ. ಆ ದಾರಿ ಎಷ್ಟು ಗಲೀಜಿದೆ ಅಂತಂದರೆ ದನ ಓಡಾಡಿ 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 ಎಷ್ಟು ಗಲೀಜಿದೆ ಅಂತ ತೋರಿಸ್ತೀನಿ ಆಯಿತಾ. ಆದ್ದರಿಂದ ನಾವು ಕೂಡ ನಡ್ಕೊಂಡು ಹೋಗಬೇಕು ಯಪ್ಪ, ಅದ್ರ ಮತ್ತೆ ಬೇರೆ ಉಂಬಳ ಬರುತ್ತೆ. ಸೊ ಇಲ್ಲೊಂದು 400 ಮೀಟರ್ಸ್ ಉಂಟಲ್ಲ, ಸಿಕ್ಕಾಪಟ್ಟೆ ತಲೆ ನೋವು ಬರುತ್ತೆ. ಹೆಂಗೆ ಹೋಗಬೇಕು, ಎಲ್ಲಿ ಕಾಲಿಡಬೇಕು ಒಂದು ಗೊತ್ತಾಗಲ್ಲ. ಬಿದ್ದರೆ ಅಂತೂ ಮತ್ತೆ ಸೀದಾ ಸ್ನಾನಕ್ಕೆ ಹೋಗಬೇಕು ಅಂತ ರೇಂಜಿಗಿದೆ. ಪಚ ಅಂತ ಹೇಳಿ ಹೆಂಗೆ ಹೋಗಬೇಕು ಅಂದರೆ ನಾವೆಲ್ಲ ಕಾಡಿಂದ ಹೋಗಬೇಕು, ಇಷ್ಟು ಗಲೀಜಾಗಿದೆ ದಾರಿ. ಅದನ್ನು ಮಳೆ ಬಿದ್ರಂತೂ ಉಂಟಲ್ಲ, ಗೆದ್ದೆ ನೆಟ್ಟಿ ಮಾಡ್ಬೋದು, ಹಂಗುಂಟು ದಾರಿ ಇದೆ ಪೂರ್ತಿ. ಆದರೆ ಸೈಡಿಂದ ಹೋಗ್ತಾರೆ ಅಂತೇಳಿ ಆಯಿತು, ಬಟ್ ಎಲ್ಲಿಂದ ಹೋದರೂ ಅಷ್ಟೇ. ಈಗ ನಾನು ಹೀಗೆ ಉಂಟಲ್ಲ ಸ್ಟೇಜ್ ಮೇಲ್ಗಡೆಯಿಂದ ಹಂಗೆ ಹತ್ಕೊಂಡು ಹೋಗಬೇಕು. ಹಂಗೆ ಹತ್ಕೊಂಡು ಹೋದರೆ ಉಂಟಲ್ಲ ಮತ್ತು ಉಂಬಳ 4 ಬರುತ್ತೆ ಜಾಸ್ತಿಯ, ಆದರೂ ಅನಿವಾರ್ಯತೆಗೆ ಅದಕ್ಕೆ ನಾನು ಜಾಸ್ತಿ ದನ ಬಡ್ಕೊಂಡು ಹೋಗು ಕೆಲಸಕ್ಕೆ ಕೈ ಹಾಕೋದಿಲ್ಲ. ಇದಕ್ಕೆ ಆಗಿತ್ತು, ಬಾಕಿ ಎಲ್ಲ ಕಡೆ ಓಕೆ ಚೆಂದ ಇದೆ. ದನ ಬಡ್ದಾಗ್ಲಿ ಬಂದಿದ್ದಕ್ಕೆ ಇವತ್ತು ನನಗೆ ಗಮ್ಮತ್ತುಂಟು ಆಯಿತಾ. ಖುಷಿ ಆಯಿತು ಅಂತಂದರೆ ಯಪ್ಪ, ಅಲ್ಲಿ ದಾರಿ ಮೇಲೆ ಬರ್ತಿದ್ದಾನೆ ರೋಡಿಂದನೇ ಆ ಗೇಟ್ ಉಂಟಲ್ಲ, ಆ ಗೇಟು ಮೇಲ್ಗಡೆ ರೋಡಿಂದ ಕೈಸ್ಬೇಕಿದ್ರೇ ನನಗೆ ಎಲ್ಲಿ ಅಣಬೆ ಕಾಣಿಸ್ತು. ಸಿಕ್ಕಾಪಟ್ಟೆ ಖುಷಿ ಆಯಿತು. ಗೊತ್ತಿಲ್ಲ, ತುಂಬ ಬಿಳಿ ವೈಟ್ ಇಷ್ಟು ದೊಡ್ಡ ಬಂದಿದೆ ಅಂತ ಹೇಳ್ಬಿಟ್ಟು ಯಪ್ಪ ಇವತ್ತು ಗಮ್ಮತ್ತು ಊಟ ವಾಟ್ ಟೇಸ್ಟಿ ಅಂದರೆ ಟೇಸ್ಟಿ. ಅಮ್ಮಂಗೆ ಕಾಲ್ ಮಾಡಿ ಹೇಳಿಬಿಟ್ಟೆ, ಅಮ್ಮ ಅಣಬೆ ಸಿಕ್ಕಿದೆ ನನಗೆ ಅಂತ ಹೇಳಿ ಸರಿ ಅಂತ ಅಂದ್ಲು. ಅಮ್ಮ ಕೊಯ್ಕೊಂಡು ಬಾ ಅಂತ ಅಂದ್ಲು. ಸೊ ಖುಷಿ ಆಯಿತು. ಸೊ ನೋಡಿ ಅಣಬೆ, ದೊಡ್ಡ ಅಣಬೆ ಬಂದಿದೆ ಅಂತ ಹೇಳಿ ನೋಡಿ. ನಾನು
ಅಣಬೆ ಸಿಕ್ಕಿತ್ತಾಗಿತ್ತು. ಅದನ್ನು ಕೊಯ್ಕೊಂಡು ಹೀಗೆ ದಾರಿ ಮೇಲೆ ಹೋಗ್ತಾ ಇರಬೇಕಿದ್ರೆ ಅಂದರೆ ಇಲ್ಲಿ ಸ್ವಲ್ಪ ಕೈಯೆಲ್ಲ ತೊಳ್ಕೊಂಡು ಹೋಗುವ ಅಂತ ಹೇಳಿಕೊಂಡು ಬಂದರೆ ಇಲ್ಲಿ ಒಂದು ಗೇರ್ ಮರ ಗಾಡಿಗೆ ಮುರಿದು ಡೈರೆಕ್ಟ್ ತಂತಿ ಮೇಲೆ ಪಲ್ಟಿ ಹೊಡ್ತಿದೆ. ಇಲ್ಲಿ ಕೆಳಗಡೆ ನಾನು ಮೊನ್ನೆ ಜಸ್ಟ್ ತಂದು ತುಳಸಿ ಗಿಡನ ನೆಟ್ಟಿದ್ದಾಗಿತ್ತು. ಪೂರ್ತಿಯಾಗಿ ಅಪ್ಪಚ್ಚಿ ಆಗಿರಬೇಕು. ಸ್ವಲ್ಪ ಸಿಕ್ಕಾಪಟ್ಟೆ ದೊಡ್ಡ ಹೆಣೆನೇ ಬಿದ್ದುಬಿಟ್ಟಿದೆ ಇಲ್ಲಿ ಫುಲ್ಲು. ತಂತಿ ಮೇಲೆ ಸೀದಾ ಕಾಲಿಗೆ ತನಕನೂ ಹೋಗಿಬಿಟ್ಟಿದೆ ಇಲ್ಲಿ ಕೆಳಗಡೆ. ಅದನ್ನು ಇವಾಗ ನಾನು ಕೂಡ ಚಿಕ್ಕ ಕತ್ತಿ ತಂದಿದ್ದೀನಿ. ಇಲ್ಲಿ ದೊಡ್ಡ ಕತ್ತಿನೂ ಕೂಡ ಇಲ್ಲ, ಹಾಗೆ ಬಿಟ್ಟಾಗಿ ಹೋಗೋದು. ಮಧ್ಯಾಹ್ನ ಮೇಲೆ ದನಗಳಿಗೆ ಹೊರಗೆ ಹಾಕ್ಲಿಕ್ಕೆ ಬರ್ತೀವಲ್ಲ, ಆವಾಗ ದೊಡ್ಡ ಕತ್ತಿ ತಗೊಂಡು ಬಂದು ಕಡ್ದಿಟ್ಟು ಹೋಗಬೇಕು. ಈಗ ನಾನು ತಂದಿರೋದು ಕತ್ತಿ ಇಷ್ಟೇ ಚಿಕ್ಕ ಕತ್ತಿ. ಈ ಕತ್ತಿಯಿಂದ ಏನಾದರೂ ಕಡಿಯೋಕ್ಕಾಗತ್ತೆ ಅಷ್ಟೊಂದು ಚಾನ್ಸೇ ಇಲ್ಲ. ಸೊ ನೋಡ್ತೀನಿ, ಬಟ್ ತಂತಿ ಕಷ್ಟಾದರೂ ತಪ್ಪಿಸಿಟ್ಟು ಹೋಗೋಕ್ಕಾಗತ್ತೆ ಅಂದರೆ ಡೌಟು. ನನ್ನ ಲೆಕ್ಕ ಅಷ್ಟು ದೊಡ್ಡ ಟಂಗೆ ಉಂಟಲ್ಲ, ಅದು ಡೈರೆಕ್ಟಾಗಿ ತಂತಿ ಮೇಲೆ ಬಿದ್ದಿದೆ, ತಪ್ಸೋಕ್ಕಾಗೋದು ಡೌಟು. ಹಾಗೆ ಹೋಗ್ತೀನಿ ಮನೆಗೆ ಹೋಗಿಬಿಟ್ಟು ಅಮ್ಮಂಗೆ ಹೇಳ್ತೀನಿ ಮತ್ತು ಈ ಥರ ಬಿದ್ದಿದೆ ಅಂತ ಹೇಳ್ಬಿಟ್ಟು. ಮತ್ತು ಹೊರಗಿನ ರೌಂಡ್ ತಂತಿಗೆಲ್ಲ ಇನ್ನು ಎಷ್ಟೆಷ್ಟು ಬಿದ್ದದೆ ಅನ್ನೋದು ಕೂಡ ಗೊತ್ತಿಲ್ಲ. ಒಂದು ಸತಿ ತಂತಿ ಚೆಕ್ ಮಾಡಬೇಕು ಅಂದ್ಕೊತೀನಿ. ಮಧ್ಯಾಹ್ನ ಊಟ ಎಲ್ಲ ಮಾಡಿಕೊಂಡು ಆದಷ್ಟು ಬೇಗ ಬಂದರೆ ಒಂದು ಸತಿ ರೌಂಡ್ ಹೊಡೆದಿಟ್ಟು ಹೋಗ್ಬೋದು. ನಾನು ಅಮ್ಮ ಸೇರ್ಕೊಂಡು ಇಬ್ಬರು ಬಂದರೆ ಬೇಗ ಆಗುತ್ತೆ. ನೋಡುವ ಮನೆಗೆ ಹೋಗ್ಬಿಟ್ಟು ಏನಾಗುತ್ತೆ ಅಂತ ಹೇಳಿ. ಇವತ್ತು ನಾನು ಅಪರೂಪಕ್ಕೆ ಬೆಳಗ್ಗೆ ದನ ಬಡ್ಕೊಂಬರುವ ಅಂತ ಅಂದರೆ ಅಪರೂಪಕ್ಕಲ್ಲ, ಫಸ್ಟ್ ಟೈಮ್ ಬಂದಿರೋದು ನಾನು ಈ ಥರ ಬೆಳಿಗ್ಗೆ ದನ ಬಡ್ದಿಟ್ಟು ಮನೆಗೆ ಹೋಗೋದು. ಸಿಕ್ಕಾಪಟ್ಟೆ ಬಂಪರ್ ಆಫರ್ ಆಯಿತಾ. ಅಲ್ಲಿ ಅಣಬೆ ಸಿಕ್ಕಿತ್ತು ಆಯಿತಾ, ವೈಟ್ ಕಲರಿಂದು. ಇಲ್ಲಿ ಇವಾಗ ಮತ್ತೆ ನೋಡ್ತೀನಿ ಮನೆ ಹತ್ರ ಬಂದಾದ್ರೂ ಇಲ್ಲೂ ಕೂಡ ದೇವರೇ ಇದು ನಿನ್ನೆನೇ ಬಂದಿರೋದು ಅನಿಸುತ್ತೆ. ಸ್ವಲ್ಪ ಅರಳೋಗ್ಬಿಟ್ಟಿದೆ ನೋಡಿ, ಸಿಕ್ಕಾಪಟ್ಟೆ ಬಂದಿದೆ ಇಲ್ಲಿನೂ ಕೂಡ. ನನಗೆ ಆಶ್ಚರ್ಯ ಆಗ್ತಾಯಿದೆ. ನನ್ನ ಲಕ್ಕ ಇವತ್ತೇ ಚೆನ್ನಾಗಿತ್ತು ಅನಿಸುತ್ತೆ. ಒಂದಾದ್ಮೇಲೆ ಒಂದು ಸಿಕ್ಕಾಪಟ್ಟೆ ಸಿಗ್ತಿದೆಯಪ್ಪ. ಖುಷಿಯಲ್ಲಿ ಏನು ಹೇಳಬೇಕು ಅಂತಲೇ ಕೂಡ ಗೊತ್ತಾಗ್ತಾ ಇಲ್ಲ. ಸೊ ನೋಡಿ, ತೆಗೆದು ಬಿಡುವ ಆಯಿತಾ. ನಾನೇನಾದರೂ ಸ್ವಲ್ಪ ಲೇಟಾಗಿ ಬಂದಿದ್ದಿದ್ರೆ, ಸ್ವಲ್ಪ ಮಧ್ಯಾಹ್ನ ಮೇಲೆ ಅಂತಂದರೆ ಇದು ಹಾಳಾಗಿ ಹೋಗೋ ಚಾನ್ಸಸ್ ಇದೆ. ನೋಡಿ ಎಷ್ಟು ಬಂದಿದೆ ಅಂತೇಳಿ, ಹರಡೋಗ್ಬಿಟ್ಟಿದೆ. ಇದು ಬ್ಲ್ಯಾಕ್ ಕಲರಿಂದು, ನಾನು ಅವಾಗ ತೆಗ್ದಿತ್ತಲ್ಲ ವೈಟ್ ಕಲರಿಂದು. ಎರಡು ಕೂಡ ಡಿಫ್ರೆನ್ಸ್ ತೋರಿಸ್ಬಿಡ್ತೀನಿ. ಇವತ್ತು ಸ್ವಲ್ಪ ಜಾಸ್ತಿನೇ ಉಂಟಲ್ಲ, ತೋರಿಸ್ಬಿಡ್ತೀನಿ. ಇದು ಮೊಗ್ಗು ಇರೋದು ಅಲ್ಲೊಂದು ಮೊಗ್ಗಿದೆ, ಇಷ್ಟಿಷ್ಟು ಇದೆ, ಅಲ್ಲೂ ಕೂಡ ಇದೆ. ಈಗ ಬುಟ್ಟಿ ತಗೊಂಬಂದಿದ್ದೀನಿ ಹಾಕಲಿಕ್ಕೆ, ಯಾಕಂದರೆ ಹರಡೋಗ್ಬಿಟ್ಟಿದ್ದಲ್ಲ, ಸ್ವಲ್ಪ ಸ್ಪೇಸ್ ಜಾಸ್ತಿ ಬೇಕು ಅಂತೇಳಿ ಬುಟ್ಟಿ ತಗೊಂಡು ಬಂದಿದ್ದೀನಿ. ಸಿಕ್ತು. ಇದು ಅರಳಿದ್ದಕ್ಕೆ ಸ್ವಲ್ಪ ಜಾಸ್ತಿ ಅನಿಸುತ್ತೆ, ಬಟ್ ಅದು ಕೊಚ್ಚಿದಾಗ ಮತ್ತು ಬೇಯಿಸಿದಾಗ ಸ್ವಲ್ಪನೇ ಆಗಿಬಿಡತ್ತೆ. ಫುಲ್ಲಾಗಿ ಅರಳೋಗ್ಬಿಟ್ಟಿದೆಲ್ಲ, ಸೊ ಹಾಗಾಗಿ ಬುಟ್ಟಿ ಫುಲ್ ಕಾಣಿಸ್ತಾ ಇದೆ ನಿಮಗೆ. ಬಟ್ ಕೊಚ್ಚಿದಾಗೆಲ್ಲ ಕ್ಲೀನ್ ಮಾಡಿದಾಗೆಲ್ಲ ಇಷ್ಟೆಲ್ಲ ಆಗೋದಿಲ್ಲ ಆಯಿತಾ. ಅಂತೂ ಈ ಬುಟ್ಟಿ ಒಳಗೆ ಇಷ್ಟು ಆ್ಯಂಡ್ ಕೊಟ್ಟೆ ಒಳಗೆ ಇಷ್ಟು. ಇದು ಬ್ಲ್ಯಾಕ್ ಕಲರ್ ಅಣಬೆ ಆಯಿತಾ. ಇದು ವೈಟ್ ಕಲರಿಂದು. ತೊಳೆದಿದ ಮೇಲೆ ಚೆಂದ ಕಾಣಿಸ್ಬೋದಿತ್ತೇನೋ, ಬಟ್ ಆದರೆ ಫುಲ್ ಮಣ್ಣು ತೆಗೆದುಂಟಲ್ಲ. ಇಲ್ಲಿ ನೋಡಿ, ವೈಟ್ ಕಲರ್ ಅಣಬೆಗೆ ಇಲ್ಲಿ ಮುಸಿಡಿ ಮೇಲೆ, ಇಲ್ಲಿ ಮೇಲ್ಗಡೆಗೆ ವೈಟ್ ಇರುತ್ತೆ ಫುಲ್ಲಾಗಿ, ಇದು ಬ್ಲ್ಯಾಕ್ ಇರುತ್ತೆ. ನೋಡಿ ಇದಕ್ಕೂ ವ್ಯತ್ಯಾಸ ಹೇಗೆ. ಇಲ್ಲಿ ಬ್ಲ್ಯಾಕ್, ಇಲ್ಲಿ ಮೇಲ್ಗಡೆ ಬ್ಲ್ಯಾಕ್ ಉಂಟು, ಇಲ್ಲಿ ಮೇಲ್ಗಡೆ ವೈಟ್ ಇದೆ. ಇದು ಟೇಸ್ಟ್ ತಿನ್ನೋಕ್ಕೆ ಆಯಿತಾ. ವೈಟ್ ಕಲರ್ ಇರುತ್ತಲ್ಲ ಇಲ್ಲಿ ಮೇಲ್ಗಡೆ, ಇದು ಟೇಸ್ಟ್ ಇರುತ್ತೆ. ಇದು ಅಷ್ಟೊಂದು ಟೇಸ್ಟ್ ಇರೋದಿಲ್ಲ, ಬಟ್ ಸಿಗದಿರೋ ಟೈಮಿಗೆ ಎಲ್ಲನೂ ಟೇಸ್ಟಿ ಆಗಿರುತ್ತೆ. ಅದಕ್ಕೂ ಡಿಫ್ರೆನ್ಸ್. ಇದು ಅಣಬೆ, ಇದಕ್ಕೆ ಬ್ಲ್ಯಾಕ್ ಅಣಬೆ ಅಂತೀವಿ, ಇದಕ್ಕೆ ವೈಟ್ ಅಣಬೆ, ಇದು ಪ್ಯೂರ್ ಅಣಬೆ ಅಷ್ಟೇ. ಇಷ್ಟು ಅಣಬೆನ ತೆಗಿಯೋ ತನಕ ನನಗಂತೂ ಬೆವರು ಬಂದುಬಿಟ್ಟಿದೆ. ಬೆಳಗ್ಗೆ ಮನೆಯಿಂದ ದನ ಬಡ್ಕೊಂಡು ಬರಬೇಕಿದ್ರೆ ಚಳಿ ಅಂತ ಹೇಳಿ ಜರ್ಕಿನ್ ಹಾಕ್ಕೊಂಬಂದಿದ್ದೆ, ಜಾಕೆಟ್ ಹಾಕ್ಕೊಂಬಂದಿದ್ದೆ. ಬಟ್ ಇಲ್ಲಿ ಬಂದು ಮುಟ್ಟೋ ತನಕ ನನಗೆ ಯಾಕಾದರೂ ಹಾಕ್ಕೊಂಡು ಬಂದೆ ಅನ್ನೋಷ್ಟು ಫೀಲ್ ಆಗ್ತಾ ಉಂಟು. ಈಗ ಮತ್ತೆ ಅದನ್ನು ತಗೊಂಡು ಹೋಗ್ಬೇಕಲ್ಲ. ಈಗ ಹಾಗೆ ನಾನು ಕೊಂಡಿರೋದು ಕೊಟ್ಟೆ ಸಿಕ್ಕಾಪಟ್ಟೆ ಸಣ್ಣದು ಆಯಿತಾ. ಈಗ ಅದರೊಳಗೆ ಹಿಡಿಯೋದಿಲ್ಲ. ಮತ್ತು ಇಲ್ಲಿ ಅಷ್ಟು ದೊಡ್ಡದು ಐಟಮ್ಸ್ ಏನೂ ಇಲ್ಲ ತಂದು ಇಟ್ಟಿರೋದು. ಬಟ್ ಇವಾಗ ಬುಟ್ಟಿಗೆ ಏನೇ ತಗೊಂಡು ಹೋಗಬೇಕು. ಮತ್ತು ಅಪ್ಪಚ್ಚಿ ಎಲ್ಲ ಮಾಡ್ಕೊಂಡು ಹೋದರೆ ತಿನ್ನೋಕೆ ಒಂಥರ ಅನಿಸುತ್ತೆ, ಫುಲ್ಲಾಗಿ ಅಪ್ಪಚ್ಚಿ ಹಾಕಿರೋದು. ಸೊ ಹಾಗಾಗಿ ಬುಟ್ಟಿನೇ ತಗೊಂಡು ಹೋಗ್ತಾ ಇದ್ದೀನಿ. ಮತ್ತು ಬರಬೇಕಾದ್ರೆ ತಗೊಂಡು ಬರ್ಬೋದಲ್ಲ ಅಂತ ಹೇಳ್ಬಿಟ್ಟು ಆರಾಮ್ಸೆ ತಲೆ ಮೇಲೆ ಇಟ್ಕೊಂಡು ಈಗ ಹೋಗಿ ಮುಟ್ಟೋ ತನಕ ಮಳೆ ಒಂದು ಬರದಿದ್ರೆ ಸಾಕಾಗಿತ್ತು. ಇಲ್ಲಾಂತಂದರೆ ಮತ್ತೆ ನನಗೆ ಕಷ್ಟ ಹಾಕೋದು. ಸೊ ಈಗ ಮನೆಗೆ ಹೋಗಿ ಅಮ್ಮಂಗೆ ಒಂದು ಕಡೆ ಸಿಕ್ಕಿರೋದು ಮಾತ್ರ ಹೇಳಿದ್ದೀನಿ. ಬಟ್ ಇಷ್ಟೆಲ್ಲ ಸಿಕ್ಕಿದೆ ಅಂತ ಮತ್ತೆ ಅಮ್ಮಂಗೆ ಫೋನ್ ಮಾಡಿ ಹೇಳೋದಿಲ್ಲ. ಸ್ವಲ್ಪ ಸರ್ಪ್ರೈಸ್ ಕೊಡುವ ಅಮ್ಮಂಗೆ. ಅಂಥ ದೊಡ್ಡ ಸರ್ಪ್ರೈಸ್ ಏನು ಆಗೋದಿಲ್ಲ, ಬಟ್ ಆದರೂ ಕೂಡ ಇಷ್ಟೆಲ್ಲ ಸಿಕ್ಕಿರೋದಕ್ಕೆ ಖುಷಿ ಆಗುತ್ತಲ್ವ. ಸೊ ಹಾಗಾಗಿ ಅಪ್ಪನೂ ಕೂಡ ಇವತ್ತು ಬೆಂಗಳೂರಿಂದ ಬಂದಿರೋದಕ್ಕೆ ಸಿಕ್ಕಾಪಟ್ಟೆ ಖುಷಿ ಪಡ್ತಾನೆ. ಬಂದಿರೋದಕ್ಕೆ ನಮ್ಮ ಅಪ್ಪಂಗೂ ಕೂಡ ಅಣಬೆ ಸಿಕ್ಕಿದೆ. ಸೊ ಹಾಗೆ ಮನೆಗೆ ಹೋಗಿಬಿಟ್ಟು ಕ್ಲೀನ್ ಮಾಡಿ ಅಡುಗೆ ಏನು ಮಾಡೋದು ಅಂತ ಹೇಳಿ ನೋಡೋದು.
ಅಣಬೆನ ತಂದು ಮನೆಗೆ ಮುಡಿಸಿದೆ. ಈಗ ಕ್ಲೀನ್ ಮಾಡೋದು ಆಯಿತಾ. ಈ ಅರಳು ಹೋಗಿದ್ದು ಉಂಟಲ್ಲ, ಇದನ್ನು ಸೊಲಿಯೋದು, ಹೇಗೆ ಸೊಲಿಯೋದು ಅಂತ ಹೇಳಿ ಆಲ್ರೆಡಿ ತಿಳಿಸಿದ್ನಾಗಿತ್ತು ನಿಮಗೆ. ಹಿಂದಿನ ಲಾಗಲ್ಲಿ ಹೋಗಿ ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗತ್ತೆ. ಈಗ ಇದನ್ನು ಸೊಲಿದು ಎಲ್ಲ ಟೈಮ್ ಆಗಿದೆ ಆಲ್ರೆಡಿ. ನನಗೆ ಕೊಯ್ಕೊಂಡು ಬರೋ ತನಕ ಸ್ವಲ್ಪ ಲೇಟ್ ಆಯಿತು. ಈಗ ಅದನ್ನು ಕ್ಲೀನ್ ಮಾಡಿ ಪಟಪಟ ಅಂತ ಮೊಗ್ಗಿರೋದೆಲ್ಲ ಆಲ್ರೆಡಿ ಮಣ್ಣು ಇರುತ್ತಲ್ಲ, ಅದನ್ನು ತೊಳೆಯೋಕೆ ಹಾಕಿದ್ದೀವಿ. ಇದು ಉಂಟಲ್ಲ, ತೊಳೆಯೋಕ್ಕಿಂತ ಮುಂಚೆನೇ ಸೊಲಿಯುವ ಅಂತ ಹೇಳಿಬಿಟ್ಟು ಸೊಲಿತಾ ಇದ್ದೀವಿ. ಇಲ್ಲಿ ಅಮ್ಮ ಆಲ್ರೆಡಿ ಸೊಲಿತಾ ಇದ್ದಾಳೆ. ಸೊ ನೋಡುವ ಏನಾಗುತ್ತೆ ಅಂತೇಳಿ. ಶೆಕೆ ಅಂತೂ ಸಿಕ್ಕಾಬಿಟ್ಟೈತಪ್ಪ ನನಗೆ. ಯಪ್ಪ ಬರಬೇಕಿದ್ರೆ ಸ್ಪೀಡ್ ಬಂದುಬಿಟ್ಟೆ, ಮಳೆ ಸಿಕ್ಕಿಲ್ಲ. ಸೊ ಸಿಗತ್ತೇನೋ ಅಂತ ಹೇಳ್ಬಿಟ್ಟು ಸ್ಪೀಡ್ ಬಂದೆ. ಇವಾಗ ಬೀಳಕ್ಕೆ ಸ್ಟಾರ್ಟ್ ಆಗಿದೆ. ಮನೆ ಬಂದುಬಿಟ್ಟೋಕ್ಕೂ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಹೋಗಿತ್ತಲ್ಲ ಅದನ್ನೆಲ್ಲ ಸಿಪ್ಪೆನ ತೆಗೆದುಬಿಟ್ಟು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀವಿ. ಇಲ್ಲಿ ನೋಡಿ, ಸಿಪ್ಪೆನ ಈ ರೀತಿಯಾಗಿ ತೆಗೆದು ಬುಟ್ಟಿ ಒಳಗೆ ಹಾಕಿಟ್ಟಿದ್ದೀವಿ. ಇದನ್ನು ಈಗ ತೊಳೆದುಬಿಟ್ಟು ಕೊಚ್ಚೋದು. ಇವಾಗ ಅಣಬೆ ದಂಟಿರುತ್ತಲ್ಲ, ದಂಟನ್ನು ಚೆಂದ ಮಾಡಿ ತೊಳ್ಕೊಂಡು ಚಿಕ್ಕದಾಗಿ ಕೊಚ್ಚುತ್ತಾ ಇದ್ದಾಳೆ. ಹಾಗೆ ಅಣಬೆ ಅರಳಿತ್ತಲ್ಲ, ಸೊ ಹಾಗಾಗಿ ಅದನ್ನು ಮೇಲ್ಗಡೆ ಇರುವಂಥ ಸಿಪ್ಪೆನ ತೆಗೆದುಬಿಟ್ಟು ಅದನ್ನ ನೆಕ್ಸ್ಟನ್ನು ಕೊಚ್ಚಿತೀವಿ. ತೊಳೆಯೋಕ್ಕಿಂತ ಮುಂಚೆನೇ ಮೇಲ್ಗಡೆನ ಸಿಪ್ಪೆನ ತೊಗೊಂಡ್ವಿ ನಾವು. ಇಲ್ಲ ಅಂತಂದರೆ ಪೂರ್ತಿಯಾಗಿ ಮಣ್ಣು ಇಡೀ ಅಣಬೆಗೆ ತಾಗತ್ತೆ ಅಂತ ಹೇಳ್ಬಿಟ್ಟು ಆಮೇಲೆ ತೊಳ್ಕೊಂಡಿದ್ವಿ ಚೆಂದ ಮಾಡಿ. ಪೂರ್ತಿಯಾಗಿ ಕೊಚ್ಕೊಂಡು ಇದನ್ನೆಲ್ಲ ಫಸ್ಟ್ ಸ್ವಲ್ಪ ಸಾಂಬಾರು ಮಾಡ್ಕೊತೀವಿ, ನೆಕ್ಸ್ಟ್ ಒಂದು ಸ್ವಲ್ಪ ಪಲ್ಯ ಮಾಡ್ಕೊತೀವಿ. ಸೊ ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ಇದ್ರ ನೆಕ್ಸ್ಟ್ ಏನು ಮತ್ತೆ ಅಣಬೆಗಳು ಸಿಗೋದಿಲ್ಲ. ಸೊ ಇದು ನೆಕ್ಸ್ಟ್ ಮತ್ತೆ ಮುಂದಿನ ವರ್ಷಕ್ಕೆ ನಾವು ನೋಡಬೇಕು. ಮಧ್ಯಾಹ್ನ ಅಂತೂ ಸಿಕ್ಕಾಪಟ್ಟೆ ಗಡದ್ದಾಗಿ ಊಟ ಮಾಡಿದೆ. ಊಟ ಮಾಡೋ ತನಕ ಸ್ವಲ್ಪ ಲೇಟಾಗಿತ್ತು, ಯಾಕೆಂದರೆ ಅಣಬೆ ಎಲ್ಲ ಕ್ಲೀನ್ ಮಾಡಿ ಸಾಂಬಾರು ಪಲ್ಯ ಮಾಡೋ ತನಕ ಸ್ವಲ್ಪ ಲೇಟ್ ಆಯಿತು. ರೆಸಿಪಿ ಮಾಡುವ ಅಂತ ಅಂದ್ಕೊಂಡಿದ್ದಾಗಿತ್ತು, ಬಟ್ ಆದರೆ ನಾನು ಬರೋ ತನಕನೇ ಸುಮಾರು ಟೈಮ್ ಆಗಿತ್ತು. ಹಾಗಾಗಿ ಮತ್ತೆ ರೆಸಿಪಿ ಎಲ್ಲ ಮಾಡೋಕ್ಕೆ ಹೋಗಿಲ್ಲ. ನಾನು ಬರೋಷ್ಟರಲ್ಲಿ ಅಮ್ಮ ಆಲ್ರೆಡಿ ಮಸಾಲೆ ಎಲ್ಲ ಸಾಂಬಾರು ಮಾಡೋಕ್ಕೆ ಮಸಾಲೆ ಎಲ್ಲ ತೆಗೆದಿಟ್ಟಿದ್ರಾಗಿತ್ತು, ರುಬ್ಬಿನೂ ಕೂಡ ಇಟ್ಟಿದ್ರಾಗಿತ್ತು. ಹಾಗಾಗಿ ಮತ್ತೆ ರೆಸಿಪಿ ಮಾಡೋಕ್ಕೆ ಮುಟ್ಟೇ ಇಲ್ಲ ನಾನು. ಹಾಗೆ ಮಧ್ಯಾಹ್ನ ಊಟ ಎಲ್ಲ ಆದಮೇಲೆ ಅಮ್ಮ ದನಗಳಿಗೆ ಹೊರಗೆ ಹಾಕ್ಲಿಕ್ಕೆ ಅಂತ ಹೇಳಿ ಆಲ್ರೆಡಿ ತೋಟಕ್ಕೆ ಹೋಗಾಯಿತು. ಈಗ ಅಪ್ಪಂಗೆ ಹೆಲ್ತ್ ಇಶ್ಯೂಸ್ ಜಾಸ್ತಿನೇ ಆಯಿತು, ಯಾಕೆಂದರೆ ಕೆಮ್ಮು ಇನ್ನೂ ಜಾಸ್ತಿನೇ ಆಯಿತು. ಹಾಸ್ಪಿಟ್ಲಿಗೆ ಹೋಗಿ ಬರುವ ಇವತ್ತಯ್ಯ ಅಂತ ಅಂದರು. ನಾನು ಇವತ್ತೇ ಕರ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದಂಗಿತ್ತು, ಬಟ್ ಅವರಿಗೆ ತುಂಬ ಅವಶ್ಯಕತೆ ಆಗಿರೋದ್ರಿಂದ ರಕ್ತ ಸಂಚಲನ ಕರೆಕ್ಟಾಗಿ ಆಗ್ತಾಯಿಲ್ಲ. ಇವತ್ತು ಬೆಳಿಗ್ಗೆನೂ ಬಸ್ ಮೇಲೆ ಬಂದಿದ್ರಲ್ಲ, ನಿನ್ನೆ ನೈಟ್ ಹಟ್ಟಿದ್ರು, ಇವತ್ತು ಬೆಳಿಗ್ಗೆ ಬಂದು ಇಳಿದಿದ್ರಲ್ಲ. ಸೊ ಹಾಗಾಗಿ ಬೈಕ್ ಮೇಲೆ ಕೂತ್ಕೊಳ್ಳಿಕ್ಕೆ ಆಗುತ್ತೆ ಇಲ್ವಂತ ಅಂದ್ಕೊಂಡಿದ್ದೆ, ಯಾಕೆಂದರೆ ಗಂಟು ಬರುತ್ತಲ್ಲ ಕೈಗೆ ಬೆರಳಿಗೆ ಕಾಲಿಗೆಲ್ಲ. ಹಾಗಾಗಿ ಬೇಡ ಅಂತ ಅಂದ್ಕೊಂಡೆ, ಬಟ್ ಕೆಮ್ಮು ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಕಫ ಎಲ್ಲ ಗಂಟ್ಲಿಗೆ ಆಲ್ರೆಡಿ ಹಿಡ್ಕೊಂಡ್ಬಿಟ್ಟಿದೆ. ಸೊ ಹಾಗಾಗಿ ಹೋಗಿ ಬರುವ ಹಾಸ್ಪಿಟ್ಲಿಗೆ, ಇಲ್ಲಾಂತಂದರೆ ಮತ್ತೆ ತ್ರಾಸಾಗತ್ತೆ ಅಂತ ಹೇಳಿ ಹೇಳಿದ್ರು. ನೋಡೋ ತನಕ ಅಪ್ಪ ಓಕೆ ಹೋಗುವ ಅಂತಂದರು. ರೆಡಿಯಾಗಿದ್ದೀನಿ ನಾನು ಹೋಗೋಕ್ಕೆ. ಬೆಳಗ್ಗಿಂದ ಇಷ್ಟೊತ್ತು ಕೂಡ ಮಳೆ ಇರಲಿಲ್ಲ ಆಯಿತಾ. ಈಗ ಸುಮಾರು 3 ಗಂಟೆ ಆಗಿದೆ, ಫುಲ್ ಬಿಸಿಲಿತ್ತು. ಈಗ ಮಳೆ ಶುರು ಆಗಿಬಿಟ್ಟಿದೆ. ನಾನು ಹಾಸ್ಪಿಟ್ಲಿಗೆ ಅಪ್ಪಂಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅನಿಸುತ್ತೆ ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಬಟ್ ಮಳೆ ಬಂದ್ರೂ ಕೂಡ ಹಾಸ್ಪಿಟ್ಲಿಗೆ ಹೋಗಬೇಕು. ಹೋಗಿ ಬೇಗ ಬರುವ ಅಂತೇಳಿ ಅಂದ್ಕೊಂಡಿದ್ವಿ. ತುಂಬ ಜನ ಇಲ್ಲ ಅಂತಂದರೆ ಬೇಗ ಆಗುತ್ತೆ, ಯಾಕೆಂದರೆ ಈಗ ಮಳೆಗಾಲ ಸ್ಟಾರ್ಟಿಂಗ್ ಅಲ್ಲ. ಮಳೆ ಬಂದು ಥಂಡಿ ಜ್ವರ ಎಲ್ರಿಗೂ ಕೂಡ ಕಾಮನ್ ಆಗಿ ಬಂದಿರತ್ತೆ. ಹಾಸ್ಪಿಟಲ್ಲೂ ಕೂಡ ತುಂಬ ಜನ ಬಂದಿರ್ತಾರೆ. ಇದೇ ಹಾಸ್ಪಿಟ್ಲ್ ಅದೇ ಹಾಸ್ಪಿಟ್ಲ್ ಅಂತಲ್ಲ, ಪ್ರತಿಯೊಂದು ಹಾಸ್ಪಿಟ್ಲಲ್ಲೂ ಕೂಡ ತುಂಬ ಜನ ಇರ್ತಾರೆ. ಹಾಗೆ ಬೇಗ ಹೋಗಿ ಬರುವ ಅಂತ ಹೇಳಿ ಅಪ್ಪಂಗೆ ಹೇಳಿದ್ದೀನಿ. ಅಪ್ಪ ರೆಡಿ ಆಗ್ತಾ ಇದ್ದಾರೆ. ಅವ್ರಿಗೆ ಹೋಗಿ ಕರ್ಕೊಂಡು ಹೋಗೋಕ್ಕೆ ಸ್ವಲ್ಪ ಸ್ಲೋ ಆಗಿ ಕರ್ಕೊಂಡು ಹೋಗಬೇಕು. ಗಾಡಿ ಮಧ್ಯೆ ನಿಲ್ಲಿಸುವಂಥ ಪ್ರಸಂಗ ಬರುತ್ತೆ, ಯಾಕೆಂದರೆ ಅವರಿಗೆ ಕಾಲಿಗೆ ಗಂಟು ಬಿತ್ತು ಅಂದರೆ ಆಗಿತ್ತು ಅಂತಂದರೆ ಮತ್ತೆ ಗಾಡಿ ನಿಲ್ಲಿಸಿ ಕೆಳಗಡೆ ಇಳಿದು ಸರಿ ಮಾಡಿಕೊಂಡು ಈ ಥರ ಆಗ್ತಾ ಇರುತ್ತೆ. ಹೀಗೆ ಮಾಡ್ಕೊಂಡು ಅಪ್ಪಂಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದರೆ ಒಂದು ಸ್ವಲ್ಪ ನೆಮ್ಮದಿ. ಹಾಗೆ ಹಳ್ಳಿ ಔಷಧಿನೂ ಕೂಡ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅಂದರೆ ನಾರ್ಮಲಾಗಿ ನಾವು ಥಂಡಿ ಜ್ವರ ಎಲ್ಲ ಆದಾಗ ಏನು ಔಷಧಿ ಯೂಸ್ ಮಾಡ್ತೀವಿ, ಅದನ್ನು ಈಗ ಅಮ್ಮ ತೋಟಕ್ಕೆ ಹೋಗಿದ್ದಾಳಲ್ಲ, ಬರಬೇಕಿದ್ರೆ ತಗೊಂಡು ಬರ್ತೀನಿ ಅಂತ ಹೇಳಿ ಹೋಗಿದ್ದಾಳೆ. ಬಟ್ ಹಾಸ್ಪಿಟ್ಲಿಗೆ ಹೋದರೆ ಅದನ್ನು ಅಷ್ಟೊಂದಿಲ್ಲ, ಬಟ್ ಆದರೂ ಕೂಡ ತಲೆನೋವೆಲ್ಲ ಸಿಕ್ಕಾಪಟ್ಟೆ ಇದೆಯಂತೆ ಅಪ್ಪಂಗೆ. ಹಾಗಾಗಿ ಸ್ವಲ್ಪ ಹಳ್ಳಿ ಔಷಧಿನೂ ಕೂಡ ಮಾಡುವ ಅಂತೇಳಿ ಇದೆ. ಹಾಸ್ಪಿಟ್ಲಿಗೆ ಹೋಗಿ ನೋಡುವ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಸ್ವಲ್ಪ ಕಡಿಮೆ ಆಗುತ್ತೆ, ಕೆಮ್ಮು ಕಫ ಎಲ್ಲ ಉಂಟಲ್ಲ ಅದೆಲ್ಲ ನಾರ್ಮಲಾಗಿ ಕಡಿಮೆ ಆಗುತ್ತೆ ಹಾಸ್ಪಿಟ್ಲಿಗೆ ಹೋದರೆ. ಈಗ ಕರ್ಕೊಂಡು ಹೋಗಿ ಬರಬೇಕು. ಮಳೆ ಸ್ವಲ್ಪ ಕಡಿಮೆ ಆದರೆ ಸಾಕಾಗಿತ್ತು, ಹೋಗಿ ಮುಟ್ಟುತನ ಆದರೂ. ಆ ಕಡೆ ಬರಬೇಕಾದ್ರೆ ಹೇಗೂ ಅಡ್ಜಸ್ಟ್ ಮಾಡ್ಕೊಂಡು ಬರ್ಬೋದಿತ್ತು. ಹಾಸ್ಪಿಟ್ಲಿಗೆ ಹೋಗಿ ಮುಟ್ಟಿದ್ವಿ. ಜನ ಪೂರ್ತಿಯಾಗಿ ಖಾಲಿ ಇದ್ರಾಗಿತ್ತು. ನಮಗಿಂತ ಒಂದು 2 ಜನ ಇದ್ದಿದ್ರು ಅನಿಸುತ್ತೆ. ನೆಕ್ಸ್ಟ್ ನಮ್ಮದೇ ಪಾಳಿಯಾಗಿತ್ತು. ಅಪ್ಪನಿಗೆ ಡಾಕ್ಟ್ರ್ ಚೆಕಪ್ ಆಯಿತಾ, ಹಾಗೆ ಮೂತ್ರ ತಪಾಸಣೆ, ರಕ್ತ ತಪಾಸಣೆ ಎಲ್ಲ ಬರೆದು ಕೊಟ್ಟಿದ್ರಾಗಿತ್ತು. ಅದನ್ನೆಲ್ಲ ಮಾಡಿ ಮುಗಿಸೋ ತನಕ ಸ್ವಲ್ಪ ಲೇಟ್ ಆಯಿತು, ಯಾಕಂದರೆ ಅದಕ್ಕೆಲ್ಲ ರಿಪೋರ್ಟ್ ಬರೋಕ್ಕೆ ಸ್ವಲ್ಪ ಲೇಟ್ ಆಗುತ್ತಲ್ಲ. ಸೊ ಹಾಗಾಗಿ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ಸ್ವಲ್ಪ ಟೈಮು ಆಯಿತು, ಒಂದು ದೊಡ್ಡ ಮಳೆನೂ ಬಂದೋಯ್ತು. ಹಾಗೆ ಈಗ ಅದೆಲ್ಲ ರಿಪೋರ್ಟ್ ಬಂದಿದೆ. ಈಗ ಮೇಲ್ಗಡೆ ತೋರ್ಸೋಕ್ಕೆ ಹೋಗಿದ್ದಾರೆ ಅಪ್ಪ. ಈಗ ನಾನಿದ್ದೀನಿ ಇಲ್ಲಿ. ಗಾರ್ಡನಿಂಗ್ ಮಸ್ತ್ ಮಾಡಿದ್ದಾರೆ, ಕೆಳಗಡೆ ಎಲ್ಲ ಫುಲ್ಲಾಗಿ ಒಳ್ಳೆ ಗಿಡ ಉಂಟು ಆಯಿತಾ ಅಂತೇಳಿ ಫುಲ್ಲಾಗಿದೆ. ಹಾಸ್ಪಿಟ್ಲೆಲ್ಲ ಕೆಲಸ ಮುಗಿಸೋ ತನಕ 6:30 ಆಯಿತು.
ಯಪ್ಪ ಮನೆಗೆ ಬಂದುಬಿಟ್ಟು ತನಕ 7 ಗಂಟೆ ಆಯಿತು. ಸಿಕ್ಕಾಪಟ್ಟೆ ಚಳಿ ಬಂದು ಬೈಕ್ ಹೊಡಿಲಿಕ್ಕೆ ಆಗ್ತಾಯಿರಲಿಲ್ಲ, ನನ್ನ ಸ್ಕೂಟಿ ಹೊಡಿಲಿಕ್ಕೆ ಆಗ್ತಾಯಿರಲಾಗಿತ್ತು. ಹೇಗೋ ಮಾಡಿ ಬಂದುಬಿಟ್ಟಿದೆ. ಟ್ಯಾಬ್ಲೆಟ್ಸ್ ಎಲ್ಲ ಸಿಕ್ಕಾಪಟ್ಟೆ ಕೊಟ್ಟಿದ್ದಾರೆ ಅಪ್ಪಂಗೆ. ಬಟ್ 5 ದಿನ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ ಏನು ಅಂತ ಹೇಳಿ. ಹಾಗೆ ಬ್ಲಡ್ ಟೆಸ್ಟು, ಯೂರಿನ್ ಟೆಸ್ಟು ಎಲ್ಲ ಮಾಡಿದ್ರು. ಏನಾಗಿದೆ ಟೈಫಾಯ್ಡ್ ಎಲ್ಲ ಆದರೂ, ಯಾಕಂದರೆ ಜ್ವರ ಬರಲಿಕ್ಕೆ ಸ್ಟಾರ್ಟ್ ಆಗಿ ಒಂದು 3-4 ದಿನ ಆಯ್ತಲ್ಲ ಕಂಟಿನ್ಯೂಸ್ ಆಗಿ. ಸೊ ಹಾಗಾಗಿ ಟೆಸ್ಟ್ ಮಾಡಿದ್ರು. ಮತ್ತು ಬೆಂಗಳೂರಿಗೂ ಕೂಡ ಹೋಗಿದ್ರಾಗಿತ್ತು ಅಂತ ಹೇಳಿ ನಮ್ಮ ಅಪ್ಪ ಅಂದರು ಡಾಕ್ಟ್ರಿಗೆ. ಸೊ ಹಾಗಾಗಿ ಇನ್ನೂ ಕೂಡ ಜಾಸ್ತಿಯಾಗಿ ಬ್ಲಡ್ ಟೆಸ್ಟ್ ಮಾಡಲೇಬೇಕು ಅಂತ ಅಂದರು. ಬಟ್ ಟೆಸ್ಟ್ ಎಲ್ಲ ಮಾಡಿದಾಗ ಎಲ್ಲ ನಾರ್ಮಲಾಗಿ ಇತ್ತು. ಸೊ ಹಾಗಾಗಿ ಅಷ್ಟರಲ್ಲೇ ಮುಗೀತು. ಬಟ್ ಅಪ್ಪಂಗೆ ಈಗ 4-5 ದಿನ ಎಲ್ಲೂ ಕೂಡ ಕೆಲಸಕ್ಕೆ ಕಳಿಸ್ಬಾರ್ದು, ಅದು ಒಂದು ಯುದ್ಧ. ಆದರೂ ನಮ್ಮಪ್ಪ ಕೇಳೋದಿಲ್ಲ, ಎಲ್ಲಾದರೂ ಕಂಬ ಕಟ್ಟಾಕಿರುವಂಥ ಪ್ಲ್ಯಾನ್ ಮಾಡಬೇಕಾಗಿದೆ ಅನಿಸುತ್ತೆ. ಸೊ ಈಗ ಅಪ್ಪಂಗೆ ಹೇಳಬೇಕು ಯಾವ್ಯಾವ ಟ್ಯಾಬ್ಲೆಟ್ಸ್ ಏನೇನು ಕೊಟ್ಟಿದ್ರು ಅಂತ ಹೇಳಿ. ಬ್ಲಡ್ ಟೆಸ್ಟ್ ಮಾಡಿರೋದೆಲ್ಲ ರಿಪೋರ್ಟು, ಯೂರಿನ್ ಟೆಸ್ಟ್ ಮಾಡಿರೋದು. ಅದಕ್ಕೆ ಈ ಟೆಸ್ಟೆಲ್ಲ ಮಾಡಬೇಕಾಗಿರೋದ್ರಿಂದ ಒಂದು ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ಸ್ವಲ್ಪ ಸಂಜೆನೇ ಆಗಿಬಿಡ್ತು, ಚಳಿನೂ ಬಂತು. ಬರ್ತಾ ಚಿಕ್ಕದಾಗಿ ಮಳೆನೂ ಕೂಡ ಸಿಕ್ತು ನಮಗೆ. ಹಾಗಾಗಿ ಒಂದು ಸ್ವಲ್ಪ ಇನ್ನೂ ಚಳಿ ಕೂಡ ಜಾಸ್ತಿ ಇತ್ತು. ಬಂದಿದ್ದೆ ಬೇರೆ ಜಾಕೆಟ್ ಹಾಕ್ಕೊಂಡೆ, ಅದನ್ನು ತೆಗ್ದು ಬಿಸಾಕದೆ, ಇನ್ನೊಂದು ಹಾಕ್ಕೊಂಡೆ. ಈಗ ಬಿಸಿನೀರಿಂದ ಕೈ ಕಾಲು ತೊಳ್ಕೊಡುವ ಅಂತಂದ್ರು, ಬಿಸಿನೀರು ಕೂಡ ಇಲ್ಲಕ್ಕ. ಯಮ್ಮ ಬರ್ತಾ ಹೋಗ್ತಾ ಮನೆಗೂ ವ್ಯವಸ್ಥೆನೇ ಸರಿ ಆಗ್ತಾಯಿಲ್ಲ. ಬಟ್ ಏನು ಮಾಡೋದು ಬಿಡಿ. ನನಗೆ ಟ್ಯಾಬ್ಲೆಟ್ಸು ಕೊಟ್ಟಿದ್ದಾರೆ, ತುಂಬ ಕೊಟ್ಟಿದ್ದಾರೆ ಅನಿಸುತ್ತೆ. 2 ಕೈ ಚೀಲ, ಒಂದು ಮೆಡಿಕಲಲ್ಲಿ ಬರೆದು ಕೊಟ್ಟಿದ್ರು, ಇದು ಮೆಡಿಕಲಲ್ಲಿ ಬರೆದು ಕೊಟ್ಟಿರೋದು ಚೀಟಿ. ಆ್ಯಂಡ್ ಇದೊಂದು ಖಾಲಿ ಹೊಟ್ಟೆಲ್ಲೇನೋ ಕುಡಿಯೋದಂತೆ. ಆ್ಯಂಡ್ ಇದೊಂದು ಟ್ಯಾಬ್ಲೆಟ್ಸು. ಆ್ಯಂಡ್ ಇದರಲ್ಲೂ ಕೊಟ್ಟಿದ್ದಾರೆ ಅನಿಸುತ್ತೆ, ಇದು ಡಾಕ್ಟ್ರು ಕೊಟ್ಟಿರೋದು ಅನಿಸುತ್ತೆ. ಯಪ್ಪ ಎಷ್ಟೊಂದು ಟ್ಯಾಬ್ಲೆಟ್ಸು. ಇದು ಆಲ್ರೆಡಿ ಆವಾಗಲೂ ಕೂಡ ಕೊಟ್ಟಿದ್ರು. ಇದು ಒಂದು 15 ದಿನ ಮುಂಚೆ ಬೆಂಗಳೂರಿಗಿಂತ ಮುಂಚೆ ಹಾಸ್ಪಿಟ್ಲಿಗೆ ಹೋದಾಗಲೂ ಕೂಡ ಇದು ಕೊಟ್ಟಿದ್ರು, ಕೆಮ್ಮಿಂದು ಇದು ಔಷಧಿ. ಆ್ಯಂಡ್ ಇದು ಮತ್ತು ದಿನ ತಿನ್ನೋದು ಒಂದು ಸ್ವಲ್ಪ ಇದೆ, ಮಾಮೂಲಿ ದಿನ ಎವ್ರಿ ಡೇ ಯೂಸ್ ಮಾಡೋದು 2 ಟ್ಯಾಬ್ಲೆಟ್ಸ್ ಇದೆ. ಇಷ್ಟನಾ ಯಪ್ಪ? 1 2 3 4 5 6 7 8, ಇದೊಂದು 9. ಇದು ಆಲ್ರೆಡಿ ಕೆಮ್ಮಿಂದು. ಇದು ಯಾರು ಬೇಕಾದರೂ ಕೂಡ ಕೆಮ್ಮು ಸ್ಟಾರ್ಟ್ ಆದಾಗ ಕುಡಿಬೋದು. ಆ್ಯಂಡ್ ಆಲ್ರೆಡಿ ಇನ್ನೂ 1 ಬಾಟ್ಲಿ ಇದೆ ಅಪ್ಪನ ಹತ್ರ. ಇಷ್ಟೆಲ್ಲ ಹಾಸ್ಪಿಟ್ಲಿಂದ ಬಂದು ತುಂಬ ಮಳೆ ಇರೋದ್ರಿಂದ ಸಿಕ್ಕಾಪಟ್ಟೆ ಚಳಿಯಾಗಿತ್ತು. ಬಂದ ತಕ್ಷಣ ಟೀ ಮಾಡಿ ಕುಡಿಬೇಕಿದ್ರೆ ನಮ್ಮನೇಲಿ ಒಂದು ದೊಡ್ಡ ಸರ್ಕಸ್ಸೇ ನಡೆಯುತ್ತೆ. ನಾವು ಟೀ ಕುಡಿಬೇಕಾ ಅಥವಾ ಇವುಗಳಿಗೆಲ್ಲ ತಿಂಡಿ ಹಾಕಬೇಕಾ ಒಂದು ಗೊತ್ತಾಗಲ್ಲ. ಒಂದು ಚಾ ಲೋಟ ಸೌಂಡ್ ಕೇಳಿದ ತಕ್ಷಣ, ಇಲ್ಲಾಂತಂದರೆ ಗ್ಯಾಸ್ ಲೈಟರ್ ಆನ್ ಮಾಡಿದ ತಕ್ಷಣವೇ ಅವ್ರಿಗೆ ಗೊತ್ತಾಗ್ಬಿಡತ್ತೆ. ನೋಡಿ, ಸಾಲಾಗಿ ನಮಗಿಂತ ಮುಂದೆನೇ ಬಂದವ್ರು ಕೂತ್ಕೊಂಡ್ಬಿಡ್ತಾರೆ. ಅವ್ರಿಗೆ ತಿಂಡಿ ಹಾಕೋಕ್ಕಿಂತ ಮುಂಚೆ ನಮಗೆ ಟೀ ಕುಡಿಯೋಕ್ಕೆ ಕೊಡೋದಿಲ್ಲ. ಸೊ ಅವ್ರಿಗೆ ಫಸ್ಟ್ ಹಾಕಿಬಿಟ್ಟು ನೆಕ್ಸ್ಟ್ ನಾವು ಟೀ ಕುಡಿಬೇಕು. ಅದನ್ನು ನಾವು ಟೀ ಮುಗಿಯೋ ತನಕ ಕೂಡ ಅವ್ರು ಎಲ್ಲೂ ಕೂಡ ಎದ್ದು ಹೋಗೋದಿಲ್ಲ, ಅಲ್ಲೇ ಕೂತ್ಕೊಂಡಿರ್ತಾರೆ.